ಪತಂಜಲಿ ಯೋಗ ಪರಿವಾರದ ವತಿಯಿಂದ ರಥಸಪ್ತಮಿಯ ಪ್ರಯುಕ್ತ ನಗರದ ಗಂಧದಕೋಟೆ ಉದ್ಯಾನವನದಲ್ಲಿ ಅಗ್ನಿಹೋತ್ರ ಸಹಿತ 108 ಸೂರ್ಯ ನಮಸ್ಕಾರಗಳ ಸಾಮೂಹಿಕ ಯಜ್ಞವನ್ನು ಸೂರ್ಯೋದಯ ಸಮಯದಲ್ಲಿ ಭಕ್ತಿ ಭಾವದಿಂದ ನಡೆಸಲಾಯಿತು. ಹಿರಿಯ ಯೋಗ ಸಾಧಕ ಶೇಷಪ್ಪನವರು ಯಜ್ಞಕ್ಕೆ ಚಾಲನೆಯನ್ನ ನೀಡಿದ್ದು, ಹರಿಹರಪುರ ಶ್ರೀಧರ್ ಜಿ ಅವರ ಮಾರ್ಗದರ್ಶನದಲ್ಲಿ ವೇದ ಮಂತ್ರೋಚ್ಚಾರಣೆಯೊಂದಿಗೆ ಅಗ್ನಿಹೋತ್ರ ನಡೆಯಿತು. ನೂರಾರು ಯೋಗಾಭ್ಯಾಸಗಳು ಪಾಲ್ಗೊಂಡ ಈ ಕಾರ್ಯಕ್ರಮವು ಯೋಗ ಮತ್ತು ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಸಾರಿತು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಪ್ರಭಾರಿ ಸುರೇಶ್ ಪ್ರಜಾಪತಿ, ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ, ಮೀಡಿಯಾ ಪ್ರಭಾರಿಗಳಾದ ಕವಿತಾ ಮಾಲತೇಶ್, ಸಚಿನ್, ಪ್ರಭಾರಿಗಳಾದ ಕೇಶವಮೂರ್ತಿ, ವಿಜಯಕುಮಾರ್, ನಾಗರಾಜು, ಮಹಿಳಾ ಸಹ ಪ್ರಭಾರಿಗಳಾದ ಪವಿತ್ರ, ಮಂಜುಳಾ ಸೇರಿದಂತೆ ಅನೇಕ ಯೋಗ ಶಿಕ್ಷಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಕಾಶವಾಣಿಯ ಕಾರ್ಯಕ್ರಮ ನಿರೂಪಕಿ ಹಾಗೂ ಅನುಭವಿ ಯೋಗ ಸಾಧಕಿಯಾದ ಶ್ರೀಮತಿ ಲೀಲಾವತಿ ಅವರು ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ಮತ್ತು ಮನಮುಟ್ಟುವ ರೀತಿಯಲ್ಲಿ ನಿರೂಪಿಸಿದರು. ಹರಿ ಓಂ. ಇವತ್ತು ರಥಸಪ್ತಮಿ, ಸೂರ್ಯದೇವನಿಗೆ ಸಾಮೂಹಿಕವಾಗಿ ನಮಸ್ಕಾರವನ್ನು ಮಾಡುವಂಥ ವಿಶೇಷವಾದಂಥ ದಿವಸ. ಇಡೀ ಜಗತ್ತಲ್ಲಿ ಬೇರೆ ಬೇರೆ ದೇವರುಗಳ ಬಗ್ಗೆ ಅನೇಕ ಗೊಂದಲಗಳಿದೆ. ಒಂದು ದೇವರ ಅನಿಯಾಗಿ ಇನ್ನೊಂದು ದೇವರನ್ನು ಒಪ್ಪುವುದಿಲ್ಲ. ಹೀಗೆ ದೇವರ ಮಧ್ಯದಲ್ಲಿ ಸಂಘರ್ಷಗಳು. ಆದರೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಪ್ಪುವಂಥ ಒಬ್ಬ ಭಗವಂತನಿದ್ದಾನೆ ಅಂತ ಹೇಳಿದರೆ ಅದು ಸೂರ್ಯ ಭಗವಾನ್. ಸೂರ್ಯನನ್ನು ಯಾರು ವಿರೋಧಿಸೋದು ಕಾರಣವೇ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಸೂರ್ಯ ಎಲ್ಲರಿಗೂ ಬೆಳಕನ್ನು ಕೊಡ್ತಾನೆ, ಎಲ್ಲರಿಗೂ ಶಾಖವನ್ನು ಕೊಡ್ತಾನೆ. ಸೂರ್ಯ ಇಲ್ಲದವರು ಜಗತ್ತೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಮನುಷ್ಯ ಮಾತ್ರದವನು ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಸೂರ್ಯನಿಂದ ನಾವು ಅನುಸರಿಸಬೇಕಾದ್ದು ಬೇಕಾದಷ್ಟಿದೆ. ಬೆಳಗಿನಿಂದ ರಾತ್ರಿವರೆಗೂ ಸತತವಾಗಿ ಸೂರ್ಯ ಕೆಲಸ ಮಾಡ್ತಾನಲ್ಲ. 2 ನಿಮಿಷ ಸೂರ್ಯ ಏನಾದರೂ ರೆಸ್ಟ್ ತೆಗೆದುಕೊಂಡ್ರೆ ಇಡೀ ಜಗತ್ತು ನಾಶ ಆಗಿಬಿಡುತ್ತೆ. ಅದರಿಂದ ಅವಿರತವಾಗಿ ಕೆಲಸ ಮಾಡುವಂಥ ಒಂದು ಪ್ರೇರಣೆಯನ್ನು ಸೂರ್ಯ ಭಗವಾನಿಂದ ನಾವು ಪಡೆಯಬೇಕು. ಹಾಗೆಯೇ ನಿಯಮಿತವಾಗಿ ಒಂದು ನಿಮಿಷನೂ ಕೂಡ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಆ ರೀತಿ ರೆಗ್ಯುಲಾರಿಟಿನ ಮೇಂಟೈನ್ ಮಾಡೋದನ್ನು ಕೂಡ ನಾವು ಸೂರ್ಯ ಭಗವಂತನಿಂದ ನಾವು ಕಲಿಬೇಕು. ಹಾಗೆಯೇ ಸೂರ್ಯ ಅವನು ನಿಜವಾಗಲೂ ಎಂಥ ಉದಾರಿ. ಯಾರನ್ನೂ ಕೂಡ ನೀನು ಬಡವ, ನೀನು ಶ್ರೀಮಂತ, ನೀನು ಕಪ್ಪು, ನೀನು ಬೆಳಪು, ನೀನು ಒಳ್ಳೆಯವ, ನೀನು ಕೆಟ್ಟವ, ಯಾವ ಭೇದ ಭಾವ ಇಲ್ಲ. ಎಲ್ಲರಿಗೂ ಕೂಡ ಬೆಳಕನ್ನು ಕೊಡ್ತಾನೆ. ಆ ಸೂರ್ಯನಿಂದಲೇ ಮಳೆ, ಸೂರ್ಯನಿಂದಲೇ ಸರ್ವಸ್ವ. ಸೂರ್ಯ ಇಲ್ಲದ ಜೀವನ ಇಲ್ಲ. ಹಾಗಾಗಿ ಸೂರ್ಯನನ್ನು ನಾವೆಲ್ಲರೂ ಕೂಡ ಆರಾಧನೆ ಮಾಡಲೇಬೇಕು. ಅದಕ್ಕೆ ನಾವು ಕುರಿತಾದ ದಿವಸ ಅಂತ ಹೇಳಿದರೆ ರಥಸಪ್ತಮಿ ದಿವಸ ನಾವು ಇಡೀ ಜಗತ್ತಲ್ಲಿ ಇದನ್ನು ನಾವು ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತೇವೆ. ಸೂರ್ಯನಿಂದ ಅವನ ಉದಾರತೆಯನ್ನು ನಾವು ಕೂಡ ಜೀವನದಲ್ಲಿ ಪಡ್ಕೊಳ್ಳೋಣ. ನಾವು ಪರಸ್ಪರ ದ್ವೇಷ ಮಾಡಿದ್ರೆ ಭಗವಂತನಿಗಿರುವಂಥ ಒಂದು ಉದಾರತೆ ನಮ್ಮಲ್ಲಿ ಬಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಒಳ್ಳೆಯದಾಗಲಿ.